ರಾಜ್ಯಾದ್ಯಂತ ಹಾರ್ಟ್ ಅಟ್ಯಾಕ್ ಸಾವಿನ ಕೇಕೆ ಮುಂದುವರೆದಿದೆ. ಹೃದಯಾಘಾತದಿಂದ ಸಾಯ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆತಂಕದಿಂದ ಆಸ್ಪತ್ರೆಗಳತ್ತ ಜನ ಓಡ್ ಬರ್ತಾ ಇದ್ದಾರೆ. ಇನ್ನು ಮೈಸೂರಿಗೆ ಹೋದ್ರೆ, ಬೆಂಗಳೂರು ಮಾತ್ರ ಅಲ್ಲ, ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆ ಇದೆಯಲ್ಲ, ಅಲ್ಲಿಗೂ ಕೂಡ ಜನ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಬಂದು ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರದಿಂದಲೂ ಜನ ಬರ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಆಸ್ಪತ್ರೆಯ OPDಗಳು ಫುಲ್ ರಶ್ ಆಗಿಬಿಟ್ಟಿದೆ. ಹೃದಯದ ಚೆಕಪ್ಗೆ ಸರತಿ ಸಾಲಲ್ಲಿ ಬಂದು ನಿಲ್ತಾ ಇದ್ದಾರೆ ಜನ. ಆಸ್ಪತ್ರೆಗೆ ಬಂದವರಲ್ಲಿ ವಯಸ್ಸಾಗಿರೋರ್ಗಿಂತ ಯುವಕ ಯುವತಿಯರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆಯಂತೆ. ನಿತ್ಯ ಹಬ್ಬವಾ ಅಂದ್ರೆ ಒಂದು 500 ಜನ ಬರ್ತಾ ಇದ್ರಂತೆ. ಈಗ ಅದು ಡಬಲ್ ಆಗಿದೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಸುರೇಶ್ ಹೃದಯ ತಜ್ಞ ಡಾಕ್ಟರ್ ದಿನೇಶ್ ಅವ್ರ ಜೊತೆಗೆ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಹಾಸನ ಸೇರಿದಂತೆ ರಾಜ್ಯಾದ್ಯಂತ ಹೆಚ್ಚಾಗ್ತಾ ಇರುವಂತಹ ಹೃದಯಾಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವಕರು ಮತ್ತು ವಯಸ್ಸಾದವರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಕೂಡ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಹೃದಯ ತಜ್ಞರಾಗಿರುವಂಥ ಡಾಕ್ಟರ್ ದಿನೇಶ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೊದಲು ರೋಗಿಗಳ ಸಂಖ್ಯೆ ಎಷ್ಟಿತ್ತು, ಹಾಸನದಲ್ಲಿ ಆದಂತಹ ಘಟನೆಯ ಬಳಿಕ ಹೆಚ್ಚಾಗಿದೆಯಾ, ಹೇಗೆ ಅನ್ನೋದನ್ನು ಅವ್ರನ್ನೇ ಕೇಳೋಣ. ಸರಿಗ ಹಾಸನದ ಪ್ರಕರಣವನ್ನು ನಾವು ನೋಡ್ತಾ ಇದ್ದೀವಿ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳ ಫ್ಲೋ ಹೇಗಿದೆ, ಆ ಪ್ರಕರಣ ಆದ ನಂತರ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಕ್ಯೂಗಳಾಗ್ತಾ ಇದೆ. ಏನಿದು ಸರ್ ಘಟನೆ, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ? ಮಾಧ್ಯಮಗಳಲ್ಲಿ ವರದಿಯಾಗಿರುವಂತೆ ಹಾಸನ, ಮಂಡ್ಯ, ನಮ್ಮ ಮೈಸೂರು ಸುತ್ತಮುತ್ತ ಇರೋ ಪ್ರದೇಶಗಳಲ್ಲಿ ಹೆಚ್ಚಿನ ಹೃದಯಾಘಾತ ರಿಪೋರ್ಟ್ ಆಗ್ತಾ ಇದೆ. ಹಾಗಾಗಿ ಹೆಚ್ಚಿನ ಜನ ಪ್ಯಾನಿಕ್ ಆಗಿ ನಮ್ಮ ಹಾಸ್ಪಿಟ್ಲಿಗೆ ತುಂಬ ಜನ ಬರ್ತಾ ಇದ್ದಾರೆ. ಅವರು ಹೆಚ್ಚಿನವರು ಹಾಸನದವ್ರು ಇರ್ಬೋದು, ಮಂಡ್ಯದವ್ರು ಇರ್ಬೋದು, ಮೈಸೂರವರು ಕೂಡ ಇದ್ದಾರೆ. ಸುತ್ತಮುತ್ತಲ ಜಿಲ್ಲೆಯವರು ಎಲ್ಲರೂ ಬರ್ತಾ ಇದ್ದಾರೆ. ನನ್ನ ಒಂದು ನಿವೇದನೆ ಏನು ಅಂತಂದರೆ, ಇದು ಈಗಾಗಲೇ ನಮ್ಮ ಹಾಸ್ಪಿಟ್ಲಿಗೆ ಮೊದಲೇ ಒತ್ತಡ ಇದೆ, ತುಂಬ ಜನ ಬರ್ತಾ ಇದ್ದಾರೆ. ಈಗ ಈ ಒಂದು ನ್ಯೂಸ್ ಸ್ಪ್ರೆಡ್ ಆದಮೇಲೆ ಕಳೆದ ಒಂದು ತಿಂಗಳಿಂದ ಇದರ OPD ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಕೂಡ ಒಂದು ಪ್ಯಾನಿಕ್ ಅಥವಾ ಅಟ್ಯಾಕ್ ಅಥವಾ ಭಯಭೀತರಾಗಿ ಬರ್ತಾ ಇದ್ದಾರೆ ಹೊರತು ಹೃದಯಾಘಾತದಿಂದ ಸ್ವಲ್ಪ ಕಡಿಮೆನೇ ಇದ್ದಾರೆ. ಆದರೂ ಕೂಡ ಯಾವುದೇ ವ್ಯಕ್ತಿ ಆಗಲಿ, ಅವರು ಯುವಕರೇ ಆಗಲಿ, ದೊಡ್ಡವರೇ ಆಗಲಿ, ಹಿರಿಯರು ಕಿರಿಯರು ಯಾರೇ ಆಗಲಿ, ಎದೇನೋ ಅಂತ ಬಂದಾಗ ಒಂದು ಸಲ ತಪಾಸಣೆ ಮಾಡಿಸ್ಕೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಸನದಲ್ಲಿ 40 ದಿನಗಳ ಅಂತರದಲ್ಲಿ 25 ಮಂದಿ ಇವತ್ತಿಗೆ ಮೃತಪಟ್ಟಿದ್ದಾರೆ. ಆ ಒಂದೇ ಪ್ರದೇಶದಲ್ಲಿ ಇಷ್ಟೊಂದು ಸಾವನ್ನಪ್ಪುವಂತಹ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಿಜಕ್ಕೂ ಅದು ವಾತಾವರಣದ ಸಮಸ್ಯೆ ಆಗ್ತಾ ಇದೆಯಾ, ಏನಾಗಿರ್ಬೋದು ಅಂತೇಳಿ ನೀವು ಅಂದಾಜಿಸ್ಬೋದು ಸರ್? ಹೆಚ್ಚಿನದಾಗಿ ಇದು ಹೇಳಬೇಕು ಅಂತಂದರೆ, ಮೋಸ್ಟ್ ಆಫ್ ದ ಟೈಮ್ ಇದು ಸ್ಟ್ರೆಸ್ಸಿಂದ ಆಗಿರ್ಬೋದು. ನನ್ನ ಪ್ರಕಾರ ಅದು ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು, ಫೈನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು, ಎನ್ವೈರನ್ಮೆಂಟಲ್ ಸ್ಟ್ರೆಸ್ ಇರ್ಬೋದು, ನಮ್ಮ ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್ ಸ್ಟ್ರೆಸ್ ಇರ್ಬೋದು, ಅಥವಾ ಅನ್ಎಂಪ್ಲಾಯ್ಮೆಂಟ್ ಸ್ಟ್ರೆಸ್ ಇರ್ಬೋದು. ಸೊ ಸ್ಟ್ರೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟಾಗಿ ಎಲ್ಲರನ್ನೂ ಕಾಡ್ತಿರೋದು. ಎಸ್ಪೆಷಲಿ ಯುವ ಜನತೆ ಇತ್ತೀಚೆಗೆ ಅವರು ಸ್ವಲ್ಪ ಡ್ರಗ್ಸ್ ಆಗಿರ್ಬೋದು, ಅಥವಾ ಧೂಮಪಾನ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಇವೆಲ್ಲದಕ್ಕೂ ವ್ಯಸನಕ್ಕೆ ಈಡಾಗಿದ್ದಾರೆ. ಅದು ಒಂದು ಪ್ರಮುಖ ಕಾರಣ ಆಗ್ತಾ ಇದೆ. ನಮ್ಮ ಅಟ್ಮಾಸ್ಫಿಯರ್ ಪೊಲ್ಯೂಷನ್ ಕೂಡ ಒಂದು ಪ್ರಮುಖ ಕಾರಣ ಆಗ್ತಾ ಇದೆ. ಆಮೇಲೆ ಇತ್ತೀಚೆಗೆ ನಮ್ಮ ಯುವ ಜನತೆ ಎಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಒಂದು ನಿಯಮಿತ ಆಹಾರ ಪದ್ಧತಿಯನ್ನು ಅವರು ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ. ಎಲ್ಲರೂ ಜಂಕ್ ಫುಡ್ಗೆ ಶರಣರಾಗತರಾಗಿದ್ದಾರೆ. ಅದು ನಿಜಕ್ಕೂ ಕೂಡ ತಪ್ಪದು. ಮನೆ ಊಟ ಮಾಡಬೇಕು, ಆರೋಗ್ಯಕರವಾದ ರೀತಿಯ ಒಂದು ಊಟವನ್ನು ಮಾಡಬೇಕು. ಹೆಚ್ಚಿನ ಸಮಯ ಅಟ್ಲೀಸ್ಟ್ ದಿನಕ್ಕೊಂದು ಅರ್ಧ ಗಂಟೆ ಅವರು ವ್ಯಾಯಾಮ ಅಥವಾ ಎಕ್ಸಸೈಸ್ ಮಾಡಿದ್ರೆ ಖಂಡಿತ ಹೃದಯಾಘಾತನ ಅಥವಾ ಹೃದಯ ರೋಗನ ತಡೆಗಟ್ಬೋದು. ಇದರಲ್ಲಿ ಯಾವುದೇ ರೀತಿ ಜನತೆ ಭಯಬಿಡೋ ಅಂಥ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಇದು ಮೈಸೂರಿನ ಜಯದೇವ ಆಸ್ಪತ್ರೆಯ ಹೃದಯ ತಜ್ಞರಾಗಿರುವಂಥ ಡಾಕ್ಟರ್ ದಿನೇಶ್ ಅವರ ಮಾತು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ B, ಗ್ಯಾರಂಟಿ ನ್ಯೂಸ್, ಮೈಸೂರು.